ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐತಿಹಾಸಿಕ ಏರಿಕೆಯಾಗಿದ್ದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಹೆಚ್ಚಳವಾಗಿದೆ. ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದ್ದು 993 ರೂಪಾಯಿ ಏರಿಕೆಯನ್ನು ಮಾಡಿದೆ ಸರ್ಕಾರ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಹೆಚ್ಚಳವಾಗಿದ್ದು ಸಿಲಿಂಡರ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆ ಮಾಡಿದೆ ಸರ್ಕಾರ. ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ಏರಿಕೆ ಮಾಡಲಾಗಿದ್ದು ಮನೆ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆ ಇಲ್ಲ. ಆದರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಹೆಚ್ಚಳವಾಗಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐತಿಹಾಸಿಕ ಏರಿಕೆಯಾಗಿದ್ದು ಅದರ ಮನೆ ಬಳಕೆಯ ಸಿಲಿಂಡರ್ ಬೆಲೆ ಏರಿಕೆ ಆಗಿಲ್ಲ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಮಾತ್ರ ಏರಿಕೆಯಾಗಿದೆ. ಸಿಲಿಂಡರ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆಯನ್ನ ಮಾಡಿರುವಂಥದ್ದು ಸರ್ಕಾರ. ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ಬೆಲೆ ಏರಿಕೆಯಾಗಿದ್ದು ಮನೆ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಥಾಸ್ಥಿತಿ ಮನೆ ಬಳಕೆ ಸಿಲಿಂಡರ್ ದರ ಇರುತ್ತೆ. ಆದರೆ ಹೋಟೆಲ್ ಮಾಲೀಕರಿಗೆ ಕೇಂದ್ರ ಕೊಡ್ತಾ ಇರುವಂತಹ ಬಿಗ್ ಶಾಕ್ ಇದು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐತಿಹಾಸಿಕ ಏರಿಕೆಯಾಗಿದ್ದು ಭಾರಿ ಹೆಚ್ಚಳ ಮಾಡಿದೆ ಸಿಲಿಂಡರ್ ದರದಲ್ಲಿ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಸಿಲಿಂಡರ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆಯನ್ನ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ದರ ಏರಿಕೆ ಮಾಡಿದೆ. ಆದರೆ ಗಮನವಿಡಿ, ಮನೆ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಇಲ್ಲ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಮಾತ್ರ ಏರಿಕೆ ಮಾಡಲಾಗಿದೆ. ಅದು ಐತಿಹಾಸಿಕ ಏರಿಕೆ ಸಿಲಿಂಡರ್ ದರದಲ್ಲಿ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಸಹಜವಾಗಿಯೇ ದೊಡ್ಡ ಹೊಡೆತ ಬೀಳೋದು ಹೋಟೆಲ್ಗಳಿಗೆ ಹೋಗುವಂಥ ಗ್ರಾಹಕರಿಗೆ. ಈಗಾಗಲೇ ನಾವು ಗಮನಿಸ್ತಾ ಹೋಗಬಹುದು, ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಆಗಿರೋದ್ರಿಂದಾಗಿ ಹೋಟೆಲ್ಗೆ ಹೋಗುವಂಥ ಗ್ರಾಹಕರಿಗೆ ಸಿಲಿಂಡರ್ ದರ ಏರಿಕೆ ಆಗಿರೋದನ್ನು ಸೇರಿಸೇ ಬಿಲ್ ಹಾಕಿರ್ತಾರೆ. ಈಗ ಮತ್ತೆ ಕೇಂದ್ರ ಸರ್ಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐತಿಹಾಸಿಕ ಏರಿಕೆ ಮಾಡಿರೋದ್ರಿಂದ ಮತ್ತಷ್ಟು ದುಬಾರಿ ಆಗುತ್ತೆ. ಮತ್ತೆ ಹೋಗುವಂಥ ಗ್ರಾಹಕರಿಗೆ ನೀಡುವಂಥ ಬಿಲ್ನಲ್ಲಿ ಆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿರೋದನ್ನೂ ಸೇರಿಸಿ ಮತ್ತಷ್ಟು ಹೆಚ್ಚಳ ಮಾಡಲಾಗುತ್ತೆ. ಅಂದರೆ ಒಂದು ಕಡೆ ಬಿಲ್ ಕೂಡ ಗ್ರಾಹಕರ ಜೇಬನ್ನ ಸುಡುತ್ತೆ ಅನ್ನೋದು ಖಚಿತ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆ ಮಾಡಲಾಗ್ತಾ ಇದ್ದು 991 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 2162 ಇದ್ದ ಬೆಲೆ ಇದೀಗ 3153ಕ್ಕೆ ಏರಿಕೆ. ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ಏರಿಕೆ ಮಾಡಲಾಗಿದೆ. ಮಾರ್ಚ್ನಲ್ಲಿ ವಾಣಿಜ್ಯ ಸಿಲಿಂಡರ್ ದರ 144 ರೂಪಾಯಿ ಹೆಚ್ಚಳ ಆಗಿತ್ತು. ಮಾರ್ಚ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಆಗ್ತಾ ಇರುವಂತಹ ಏರಿಕೆ ಗ್ರಾಹಕರ ಜೇಬು ಸುಡೋದು ಗ್ಯಾರಂಟಿ, ಜೊತೆಗೆ ಹೋಟೆಲ್ ಮಾಲೀಕರಿಗೂ ಇದು ಹೊರೆಯಾಗಿ ಪರಿಣಮಿಸುವುದಂತೂ ಗ್ಯಾರಂಟಿ. ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಮಾರ್ಚ್ನಲ್ಲಿ ವಾಣಿಜ್ಯ ಸಿಲಿಂಡರ್ ದರ 144 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಏಪ್ರಿಲ್ 1ರಂದು 2ನೇ ಬಾರಿಗೆ 200 ರೂಪಾಯಿ ಏರಿಕೆ ಮಾಡಿತು. ಇದೀಗ ಮೇ 1ಕ್ಕೆ ಸಿಲಿಂಡರ್ ದರವನ್ನು ಹೆಚ್ಚಿಸಿದೆ ಸರ್ಕಾರ. ವಾಣಿಜ್ಯ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಇದು ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್. ಹೋಟೆಲ್ ಮಾಲೀಕರಿಗೆ ಕೊಡ್ತಾ ಇರುವಂತಹ ದೊಡ್ಡ ಬರೆ ಇದು. ಸಹಜವಾಗಿಯೇ ಹೋಟೆಲ್ ಮಾಲೀಕರಿಗೆ ಈಗ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಯಿತು, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಅಂತಂದಾಗ ಒಂದು ಕಡೆ ಬಿಲ್ ದರವನ್ನು ಕೂಡ ಏರಿಕೆ ಮಾಡ್ತಾರೆ. ಅಂದರೆ ಗ್ರಾಹಕರು ಬರುವಂಥ ಸಂದರ್ಭದಲ್ಲಿ ಈಗ ತಿಂಡಿಗೆ ಬರ್ತಾರೆ, ಕಾಫಿ ಟೀಗೆ ಬರುವಂಥ ಗ್ರಾಹಕರು ಅಥವಾ ಊಟಕ್ಕೆ ಬರುವಂಥ ಗ್ರಾಹಕರಿಗೆ ನೀಡುವಂಥ ಬಿಲ್ನಲ್ಲಿ ಗ್ಯಾಸ್ ಬೆಲೆ ಏನು ಏರಿಕೆ ಆಗುತ್ತೆ ಅದನ್ನು ಸೇರಿಸೇ ಹಾಕಿರ್ತಾರೆ. ಸೊ ಹಾಗಾಗಿ ಇದು ಗ್ರಾಹಕರಿಗೂ ಕೂಡ ತುಟ್ಟಿಯಾಗಿ ಪರಿಣಮಿಸುವುದಂತೂ ಗ್ಯಾರಂಟಿ. ಮೊದಲೇ ಗ್ಯಾಸ್ ದರ ಏರಿಕೆ ಆಗಿರುವ ನಡುವೆ ಈಗ ಮತ್ತೆ ಗ್ಯಾಸ್ ದರ ಏರಿಕೆ ಆಗಿರುವಂಥದ್ದು ಹೋಟೆಲ್ ಮಾಲೀಕರಿಗೆ ದೊಡ್ಡ ಹೊರತ, ಇದು ದೊಡ್ಡ ಶಾಕ್. ಇದು ಹೋಟೆಲ್ ಮಾಲೀಕರಿಗೆ ಮತ್ತಷ್ಟು ದುಬಾರಿ ಆಗುತ್ತಾ ಟೀ, ಕಾಫಿ, ತಿಂಡಿ ಮತ್ತು ಊಟದ ಬೆಲೆ. ಎಸ್, ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರವೂ ಕೂಡ ಹೆಚ್ಚಳವಾದರೆ ಅಚ್ಚರಿ ಪಡಬೇಕಾಗಿಲ್ಲ. ಇದು ಹೋಟೆಲ್ ಮಾಲೀಕರಿಗೆ ಅತಿ ದೊಡ್ಡ ಶಾಕ್. ಮತ್ತಷ್ಟು ದುಬಾರಿ ಆಗುತ್ತಾ ಟೀ, ಕಾಫಿ, ತಿಂಡಿ ಮತ್ತು ಊಟದ ಬೆಲೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರವೂ ಕೂಡ ಹೆಚ್ಚಳವಾಗಬಹುದು. ಅಚ್ಚರಿ ಪಡಬೇಕಾಗಿಲ್ಲ. ಇದು ಹೋಟೆಲ್ ಮಾಲೀಕರಿಗೆ ಕೊಟ್ಟಿರುವಂತಹ ಅತಿ ದೊಡ್ಡ ಶಾಕ್. ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಮಾಡಿ ಈಗ ಅನಿವಾರ್ಯವಾಗಿ ಸೌದೆ ಒಲೆಗೆ ಮರಳಬೇಕಾದಂಥ ಒಂದು ಪರಿಸ್ಥಿತಿ ಈಗ ಹೋಟೆಲ್ ಮಾಲೀಕರಿಗೆ ನಿರ್ಮಾಣ ಆಗಿದೆ. ಈ ಮೊದಲು ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿದ್ದರಿಂದಾಗಿ ಅನಿವಾರ್ಯವಾಗಿ ಸೌದೆ ಒಲೆಯ ಮೊರೆ ಹೋಗಲಾಗಿತ್ತು. ಸೌದೆ ಒಲೆಯ ಮೊರೆ ಹೋಗಿದ್ದಂಥವ್ರಿಗೆ ಈಗ ಮತ್ತೆ ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ. ಸಿಲಿಂಡರ್ಗಳ ಅಭಾವ ಕಮ್ಮಿ ಆಯಿತು, ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಕಡಿಮೆ ಆಯಿತು, ಹೋಟೆಲ್ಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ ಅನ್ನುವಾಗಲೇ ಈಗ ಮತ್ತೆ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.